ಐ ಅಗ್ರಿ, ಒಪ್ಕೊಳ್ತೀನಿ ಆಕ್ಚುಲಿ. ಯಾಕೆಂತಂದ್ರೆ ಸರ್ ನಿಮ್ಮ ಗರಡಿಂದ ಬಂದಂತ ಎಷ್ಟು ಜನ ಹುಡುಗರು ಇವತ್ತು ಇಂಡಸ್ಟ್ರಿ ಇದ್ದಾರೆ. ಫ್ಯೂಚರ್ ಡೈರೆಕ್ಟರ್ಸ್ ರೆಡಿ ಆಲ್ರೆಡಿ. ರವಿ ಸರ್ ಡೈರೆಕ್ಟರ್ ಆಗಿದ್ದಾರೆ, ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಇವಾಗ ಮಂಜುನಾಥ್ ಸರ್ ನೆಕ್ಸ್ಟ್ ಮಾಡ್ತಾ ಇದ್ದಾರೆ. ಸೊ ಆಲ್ ಫ್ಯೂಚರ್ ಡೈರೆಕ್ಟರ್ಸ್ ಅಂಡ್ ದೇ ಆರ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್, ವೆರಿ ಟ್ಯಾಲೆಂಟೆಡ್. ಅದೆಷ್ಟು ಖುಷಿ ಕೊಡ್ತು ನೋಡಿ ಆಕ್ಚುಲಿ ಅಲ್ವಾ. ನಮ್ಮ ಇವಾಗ ನೆಕ್ಸ್ಟ್ ಮಂಜು ಆದ್ಮೇಲೆ ಅವ್ರಿಬ್ರ ಮೇಲೆ ಭರವಸೆ ಇಟ್ಟಿದ್ದೀನಿ. ಇವ್ರು ಡೈರೆಕ್ಟರ್ಗಳಾಗ್ತಾರೆ, ನಾನು ಯಾವಾಗಲೂ ಬೈತಿರ್ತೀನಿ ಮಕ್ಕಳ, ನೀವು ಡೈರೆಕ್ಟರ್ಗಳಾಗ್ತೀರಿ ಅಂತ ಭಾಳ ಭರವಸೆ ಇದ್ಕೊಂಡ್ರು, ಹುಷಾರ್ ಕಂಡ್ರು, ಚೆನ್ನಾಗಿ ಮಾಡ್ರು ಅಂತಿರ್ತೀನಿ. ನಾನು ಪ್ರತಿಯೊಬ್ಬರಿಗೂ ಎಷ್ಟು ಸಾಧ್ಯ ನನ್ನ ಕಡೆಯಿಂದ ಅಷ್ಟು ಖುಷಿ ಮಾಡ್ತೀನಿ. ಬಟ್ ಇನ್ನೊಂದು ಖುಷಿ ವಿಚಾರ, ಹ್ಯಾಟ್ರಿಕ್ ಬರ್ಸೋಕೆ ರೆಡಿ ಆಗಿರೋದು ನೀವು ಮತ್ತೆ ಜನ್ಯ ಅವರು. ಹ್ಯಾಟ್ರಿಕ್ ಬರ್ಸೋದಕ್ಕೆ ಅಂದ್ರೆ ಥರ್ಡ್ ಟೈಮ್ ಒಂದಾಗ್ತದೆ ಟೈಮು. ಎಸ್, 1, 2, 3 ಯಾಕೆ ಮಾಡೋದು ಬಿಟ್ರೆ ಥರ್ಡ್ 3ನೇ ಸಿನಿಮಾ ಹ್ಯಾಟ್ರಿಕ್ ಇದು ಅಲ್ವಾ. ಆಮೇಲೆ ಫುಲ್ಲು ಎಲ್ಲಾನು 3 ಆಲ್ಬಮ್ನು ಬುಗೆಸ್ಟ್ ಇಟ್ಟು ಕಂದ. ಹೌದೌದು, ಅವ್ನು ನನ್ಗೆ ಹೀರೋ. ಅವನು ಯಾವಾಗ್ಲೂ ನಾನು ಯಾವತ್ತೂ ಅಷ್ಟೇ ಸ್ಟೇಜ್ ಮೇಲೆ ಮೈಕ್ ಇಟ್ಕೊಂಡು ಯಾವಾಗ್ಲೂ ಹೇಳ್ತಿರ್ತೀನಿ, ಮ್ಯೂಸಿಕ್ ಮೈ ಹೀರೋ, ಮ್ಯೂಸಿಕ್. ಆಮೇಲೆ ಎಸ್ಪೆಷಲಿ ಅರ್ಜುನ ಇದಾನಲ್ಲ, ಅರ್ಜುನ ಬಂದ್ಬಿಟ್ಟು ಮಗನೇ ಏನೇ ಆಗ್ಲಿ, ಈಗ ಬೆಳಿಗ್ಗೆ ಒಂದು ಸಣ್ಣ ಇದಿತ್ತು ಕೋರಸ್, ಸೆನ್ಸರ್ ಆಗಿದೆ, ಎಲ್ಲ ಆಗ್ತಾಯಿದೆ, ಎಲ್ಲ ಬಿಡಿದೆ. ಸೊ ಆದ್ರೂ ಒಂದು ಚೂರು ಚೇಂಜ್ ಮಾಡೋಣ ಕೋರಸ್ನ. ಆದ್ಮೇಲೆ ಹೌದಾ ಸರ್, ಎಸ್ ಮಾಡೋಣ ಸರ್, ಇಮೇಟ್ ಮಾಡಿ ಕಳಿಸ್ತಾ. ಹಬ್ಬಾ, ಅಂದ್ರೆ ಅಷ್ಟು ನನಗೆ ಅದನ್ನೇ ಹೇಳ್ತಾನೆ, ಎಲ್ಲಿಂದ ಬರ್ತೀರಾ ಸರ್ ನೀವು ಅಂತ. ನಾನು ಸೊ ಅಷ್ಟು ಕೊಲಾಬ್ರೇಟ್. ನಾನು ಐ ಥಿಂಕ್ ಅವ್ನ ಮನೇಲಿ ಸುಮಾರು 3 ವರ್ಷ 4 ವರ್ಷ ಊಟ ಮಾಡಿದ್ದೀನಿ. ನಂಬಲ್ಲ ನೀವು. ಮಧ್ಯಾಹ್ನ ಟೈಮು ನಾನು ಬಂದಿಂದ ನಾನು ಒಂದ್ ದಿವಸ ಮಿಸ್ ಆದ್ರೆ ಅವ್ರ ತಾಯಿ ಫೋನ್ ಮಾಡೋರು ನನಗೆ, ಲೋ ಅಪ್ಪ ಎಲ್ಲಿದ್ಯಾ, ಊಟಕ್ಕೆ ಬರಲಿ ಯಾಕೆ ನೀನು ಇವತ್ತು ಅಂತ. ನಾನೆಲ್ಲ ಇದ್ರು ನನ್ಗೆ ಕರೆಯೋರು ಅವರು, ಊಟಕ್ಕೆ ಬರಲ್ಲ ಅಂತ. ಸರ್ ಮಿಸ್ ಮಾಡ್ಕೊತಾ ಇದೀವಿ ಸರ್ ಅನ್ನೋರು. ಅದಕ್ಕೋಸ್ಕರ ಓಡೋಗುವೆ, ಓಡಾಬಿಟ್ಟು ಏನೋ ಕೆಲಸ ಮಾಡ್ಕೊಂಡು ಬಂದಿರೋ ನಾನು. ಸೂಪರ್. ಬಟ್ ಇದೆಲ್ಲ ಒಳ್ಳೆ ವಿಚಾರ ನಡೀತಾ ಇರುತ್ತೆ. ಒಂದು ಸಾಂಗು ಓಕೆ, ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ ಅದು ಆಗಬೇಕಿತ್ತು ಆಗಬಾರ್ದು, ಅದು ನಂಗೆ ಗೊತ್ತಿಲ್ಲ. ನಂಗೆ ಆ್ಯಕ್ಚುಲಿ ಅದು ಒಳ್ಳೇದಾಯ್ತು ಕೆಟ್ಟದಾಯ್ತು ಅದು ಸೆಕೆಂಡರಿ. ಬಟ್ ಏನೋ ಯಾವತ್ತದು ಡಿಸ್ಟರ್ಬ್ ಆಗಿದ್ದು ಉಂಟಾ ಆ ವಿಚಾರದಿಂದ? ಇಲ್ಲ, ನನಗೆ ನಂದೇ ಅದು ವರ್ಷನಲ್ಲಿ ನಾನು ಬರದೆ ಆ್ಯಕ್ಚುಲಿ ಅದನ್ನು. ಸೊ ಅದಾದಮೇಲೆ ಅವರು ಕೆಲವ್ರಿಗೆ ಇಷ್ಟ ಆಗಲಿಲ್ಲ, ಕೆಲವ್ರಿಗೆ ತುಂಬ ಯಾಕೆ ಪ್ರೇಮ್ ಏನು ಮಾಡಬಾರ್ದು ಮಾಡಿದ್ದಾನೆ, ಎಲ್ಲ ಹಂಗೆ ಬರ್ದೆ ಹಿಂಗೆ ಬರ್ದೆ ಅಂತ ವಾದ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೌದೌದು. ಕೆಲವ್ರಿಗೆ ಯಾಕೆ ಇಷ್ಟ ಆಗಲಿಲ್ಲ, ಕೆಲವರೆಲ್ಲ ನನಗೆ ಡೈರೆಕ್ಟಾಗಿ ಮೆಸೇಜ್ ಮಾಡಕ್ಕೆ ಕೇಳಿದ್ರು, ಪ್ರೇಮ್ ಅಂದ ತಕ್ಷಣ ಏನೋ ಅದ್ಭುತ, ಪ್ರೇಮ್ ಎಸ್ ಕ್ರಿಯೇಟಿವ್ ಏನು ಬೇಕಾದ್ರೂ ಮಾಡ್ಬೋದು ಸಾಹಿತ್ಯನ, ಹಿಂಗೆಲ್ಲ ಇದಾಯ್ತು. ನನ್ನ ಫ್ಯಾನ್ಸ್ಗಳಿಗೆ ಸುಮಾರು ಜನಕ್ಕೆ ಹರ್ಟ್ ಆಯ್ತು ಅಂತ ಅಂದ್ಬಿಟ್ಟು ನನಗೆ ಇದು ಮಾಡೋದು. ನಾನು ಅದನ್ನೇ ಹೇಳಿದೆ, ಯಾವ ಅರ್ಥದಲ್ಲಿ ಅವ್ರು ಹೆಂಗೆ ತಗೊಂಡಿರೋ ಗೊತ್ತಿಲ್ಲ. ಏನಿವೆ ನಿಮಗೆಲ್ಲ ಹರ್ಟ್ ಆಗಿದ್ರೆ, ನಿಮಗೆಲ್ಲ ನೋವಾಗಿದ್ರೆ ಸಾರಿ ಅಂದ್ಬಿಟ್ಟು ನಾನು ಸಾರಿ ಕೇಳ್ಬಿಟ್ಟು ನಾನು ಲಿರಿಕ್ ಚೇಂಜ್ ಮಾಡಿ ಅಲ್ಲೇ ಕೊಟ್ಟೆ ನಾನು. ಓಕೆ. ಬಟ್ ಯಾಕೆ ನಂಗೆ ಅನಿಸ್ತು ಅಂತಂದರೆ, ಆ ಸಿನಿಮಾಗೆ ಏನೋ ಒಳ್ಳೇದಾಯ್ತು ಕೆಟ್ಟದ್ದು ಸೆಕೆಂಡರಿ ಆ್ಯಕ್ಚುಲಿ. ಬಟ್ ಒಬ್ಬ ಸಾಹಿತ್ಯ ಆಗಿರ್ತಾರೆ ಅಥವಾ ಏನೋ ಯೋಚನೆ ಬರೆದಿರ್ತಾರೆ, ಅದು ಚೇಂಜ್ ಮಾಡಬೇಕು ಅಂದಾಗ ಅವ್ರ ಯೋಚನೆ, ಅವ್ರ ಥಾಟ್ಸ್ ಎಲ್ಲ ಮತ್ತೆ ಏನು ಹರ್ಟ್ ಆಗುತ್ತೆ, ಫೀಲ್ ಆಗುತ್ತೆ. ನಮ್ಗೆ ಬೇಜಾರಾಗೇ ಆಗುತ್ತೆ. ಹಂಗನ್ಬಿಟ್ಟು ಈಗ ನನಗೆ ಬೇಜಾರಾಗ್ತಿದೆ ಅಂದ್ಬಿಟ್ಟು ಇನ್ನೊಬ್ರಿಗೆ ಹರ್ಟ್ ಮಾಡೋದು ನನಗೆ ಅಷ್ಟು ಸಮಂಜಸ ಅಲ್ಲ ಅಂತ ಅನ್ಸ್ಬಿಡ್ತು ಆ ಟೈಮಲ್ಲಿ. ನಾನು ಈಗ ವಾದ ಮಾಡ್ಬೋದಾಗಿತ್ತು, ಎಲ್ಲ ಹೋಗ್ಬೋದಾಗಿತ್ತು, ಏನೋ ಹೇಳ್ಬೋದಾಗಿತ್ತು, ನಾನು ಆಗಲ್ಲ ಕಂಡ್ರಿ ಅಂತ ಮಾತಾಡ್ಬೋದಾಗಿತ್ತು. ಬಟ್ ನನಗೆ ಇನ್ನೊಬ್ರು ಹರ್ಟ್ ಮಾಡಿ, ಇನ್ನೊಬ್ರಿಗೆ ನೋವು ಮಾಡಿ, ಇನ್ನೊಬ್ರಿಗೆ ತೊಂದರೆ ಕೊಟ್ಟು ನಾನು ಯಾಕೆ ಇದು ಮಾಡೋದು? ನಾನು ಮಾಡ್ತಿರದೆ, ನಾನು ಸಿನಿಮಾ ಮಾಡ್ತಾ ಇರದೆ, ನಾನು ಇದು ಮಾಡ್ತಾ ಇರದೆ ನಿಮ್ಗಳಿಗೋಸ್ಕರ. ಸೊ ಅದು ಬಿಟ್ಟರೆ ನನಗೆ ಬೇರೆ ಇದಿಲ್ಲ. ಸೊ ನಿಮ್ಗಳಿಗೆ ಹರ್ಟ್ ಆಗುತ್ತೆ ಅಂದರೆ ಬೇಡ, ಇಲ್ಲಿ ಚೇಂಜ್ ಅಂದ್ಬಿಟ್ಟು ನಾನು ಚೇಂಜ್ ಮಾಡಿದೆ. ಅದಕ್ಕೆ ದೊಡ್ಡ ಮನುಷ್ಯ ಅಂತ ಕರೆಯೋದು. ಏನು ಸರ್ ಪ್ರಮೋಷನ್ಸ್ ಹೇಗೆ ನಡೀತಾ ಇದೆ ಈಗ? ಆಕ್ಚುಲಿ ನಡೀತಾ ಇದೆ ಮೈನಸ್ ಗುಡ್ ಗೋಯಿಂಗ್ ಆನ್. ನೀವೆಲ್ಲ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ನೀವೆಲ್ಲ ಇರೋದ್ರಿಂದ ಏನು ತೊಂದರೆ ಇಲ್ಲ. ಆಲ್ವೇಸ್ ಗೋಯಿಂಗ್ ಗುಡ್. ಪ್ರತಿ ಇದು ಕೇಳಿಗೋಸ್ಕರ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತಿಲ್ಲ. ಪ್ರತಿ ಸಿನಿಮಾ, ನನ್ನ ಸಿನಿಮಾ ಅಂತಾಗಲಿ, ಬೇರೆ ಕನ್ನಡದ ಯಾವುದೇ ಸಿನಿಮಾ ಆಗಲಿ, ಎಲ್ಲದಕ್ಕೂ ನಿಂತ್ಕೋತೀರಾ. ನೀವೆಲ್ಲ ಇರ್ಬೇಕಾದ್ರೆ ಏನು ತೊಂದರೆ ಇಲ್ಲ, ಮಾಡ್ತಿದ್ದೀರಾ. ಬಟ್ ನಾನು ಬಿಗ್ ಫ್ಯಾನ್ ಆದೆ ಆ್ಯಕ್ಚುಲಿ ಈ ವಿಚಾರದಲ್ಲಿ. ನಿಮ್ಮ ಈ ಒಂದು ಟ್ರೇಲರ್ ನೋಡಿ ಅಷ್ಟು ಖುಷಿ ಆಗುತ್ತೆ, ನಿಮ್ಮ ಆ್ಯಕ್ಟಿಂಗ್ ನೋಡಿ ನಾನೇ ಬಿಗ್ ಫ್ಯಾನ್ ಆಗೋಗ್ಬಿಟ್ಟೆ. ಬಟ್ ನಂಗೆ ಅನಿಸಿದ್ದು, ಒಂದು ಇಡೀ ಟೀಮ್ ಒಂದ್ ಕಡೆ ನಿಂತ್ಕೊಂಡ್ರೆ ನೀವು ಒಂದ್ ಕಡೆ ಮಿಂಚ್ತಾ ಇದ್ದೀರಿ, ಆ ಲೆವೆಲ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ. ಐ ಹೋಪ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದಾರೆ. ನಾನು ನೋಡ್ತಾ ಇದ್ದೀನಿ, ನನ್ನ ಫೋಟೋ ಹಾಕ್ತಾರೆ, ಇವಳು ಫೋಟೋ ಹಾಕ್ತಾವೆ. ಕ್ವೀನ್ ಆಫ್ ದ ಇಂಡಸ್ಟ್ರಿ ರೈಟ್ ನೌ. ಸೊ ಈ ವಿಷಯ ಯಾವಾಗಲೂ ಅಷ್ಟೇ, ನಾನು ಯಾವಾಗಲೂ ದೇವ್ರು ಒಳ್ಳೇದು ಮಾಡಲಿ, ಆಮೇಲೆ ಚೆನ್ನಾಗಿ ಬೆಳಿಬೇಕು ಮಕ್ಕಳು. ಯಾವತ್ತೂ ನಮ್ಮಿಂದ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರ ಟ್ಯಾಲೆಂಟು ಅವ್ರ ಮುಂದೆ ಬರ್ತಾರೆ. ಮನೆ ಯಾವತ್ತೂ ನಾನು ಬೆಳೆಸ್ದೆ, ನಾನು ಗುರುಗಳಿಗೆ ನನ್ನಿದು ಅದು ಏನೂ ಇಲ್ಲ. ಅವ್ರವ್ರ ಟ್ಯಾಲೆಂಟ್ಗಳಿಂದ ಅವ್ರವ್ರು ಬರ್ತಾರೆ. ಜಸ್ಟ್ ಲೈಕ್ ಗೋ, ಈ ರೂಟಲ್ಲಿ ಹೋಗು ಒಳ್ಳೇದಾಗುತ್ತೆ ನಿನಗೆ, ಈ ರೂಟಲ್ಲಿ ಹೋಗು ಇದನ್ನು ಮಾಡಬೇಡ, ಈ ರೂಟಲ್ಲಿ ಹೋಗಿ ಇದನ್ನು ಸರಿ ದಾರಿಗೆ ಹೋಗು ಅಂತ ನಾವು ಹೇಳ್ಬೋದು. ಬಟ್ ಚಾಯ್ಸಸ್ ಓನ್ಲಿ ಅವ್ರದ್ದು. ನಾವು ಹೇಳ್ಬೋದು ಬೇಡ, ಹಿಂಗೆ ಹೋದ್ರೆ ನಿನ್ಗೆ ಕೆಟ್ಟದಾಗುತ್ತೆ, ಹಂಗೆ ಹೋದ್ರೆ ಒಳ್ಳೇದಾಗುತ್ತೆ, ಹಿಂಗೆ ಹೋದು ಅನ್ನೋದು ನಾವು ಕಳಿಸ್ಬೋದು ದಾರಿ ಮಾಡಿ. ಸೊ ಅವ್ರು ಏನೇ ಆದರೂ ಅವ್ರ ಚಾಯ್ಸಸ್ ಮೇಲೆ ಹೋಗ್ಬೇಕು. ದಿಸ್ ಇಸ್
ರೂಟ್ ಅಂತ. ಗಾಡ್ ಬ್ಲೆಸ್. ಚೆನ್ನಾಗಿದೆ. ಥ್ಯಾಂಕ್ ಯು ಇರವೇ ಸರ್. ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. Thank ಖುಷಿ you, ಆಯ್ತು sir. ಜೊತೆ ಮಾತಾಡಿದ್ದು. Thank you, ಈ thank ಒಂದು you. 30 ಮಿನಿಟ್ಸ್ ಹೇಗೆ ಟೈಮ್ ಪಾಸ್ Thank you. ನನಗೆ ಗೊತ್ತಾಗಿಲ್ಲ. ನಿನ್ನ ಹತ್ರ ಮಾತಾಡೋಕೆ ತಟ್ಟಿಲ್ಲ ಹೋಗ್ಬೇಕು ಇದ್ದಾವೆ. ನನಗೆ ಅಷ್ಟೊತ್ತಿಂದ ಸಿಕ್ಕಾಬಟ್ಟೆ ಇದಾಯ್ತು. ನೀನ್ ನಂಬಲ್ಲ, ನೀನ್ ಒಂದು 10 ಫೋನ್ ಬಂದವೆ. ಓಕೆ, ಸಿಕ್ಕಾಬಟ್ಟೆ ಅಂದ್ರೆ ಟೈರ್ಡ್ ಆಗ್ಬಿಡಿ. ನಿನ್ಗೆ ಗೊತ್ತಿರ್ಬೇಕು, ನಿನ್ಗೆ ನಾನು ಹೌದು, ಕುತ್ಕೊಂಡಾಗಲಿ ಒಂಥರ ಮೈಂಡ್ ನನಗೆ Okay. ಈಗ ಹೆಂಗಾಗಿದೆ ಅಂದ್ರೆ ಏನು ಅನಿಸ್ತಾ ಇಲ್ಲ ನನಗೆ. ಇನ್ನೊಂದು 2 ಅವರ್ ಮಾತಾಡ್ಬೋದಲ್ಲ ಅನಿಸ್ತಾ ಇದೆ. ಅಷ್ಟು Thank ಎನರ್ಜಿ you so ಕೊಟ್ಟಿದ್ಯಾ much. ರಿಯಲಿ. Thank ಅಷ್ಟು you. ಎನರ್ಜಿ ಕೊಟ್ಟಿದ್ಯಾ, ಅಷ್ಟು ನಮ್ಮನ್ನ ಬೂಸ್ಟ್ ಮಾಡಿದ್ಯಾ. ಅಂಡ್ ದೆನ್ ಥ್ಯಾಂಕ್ ಯು ಸೋ ಮಚ್ ಮಗಳೇ. ಥ್ಯಾಂಕ್ ಯು ಸೋ ಮಚ್ ಸರ್. ಐ ನೋ ದಟ್ ಈ ಸಿನಿಮಾ ಅಂತೂ ಅದ್ಭುತ ಆಗುತ್ತೆ. ಏಕೆಂತಂದರೆ ಟ್ರೈಲರ್ನೇ ಹೊಸ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದೆ. ನಮಗೆಲ್ಲ ಬೂಸ್ಟ್ ಒಂಥರ ಎನರ್ಜಿ ಕೊಟ್ಬಿಟ್ಟಿದೆ ಸಿನಿಮಾ ನಮಗೆಲ್ಲರಿಗೂ ಟ್ರೈಲರು. ಸೊ ಸಿನಿಮಾ ಇಂಡಸ್ಟ್ರಿ ಮತ್ತೊಂದು ಎನರ್ಜಿ ಕೊಡುತ್ತೆ, ಅದಂತೂ ನಂಬಿಕೆ ನಂಗಿದೆ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕಂದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇದೇ 30ನೇ ತಾರೀಕು ಸಿನಿಮಾ ಬರ್ತಿದೆ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ. ಸೊ ಸಪೋರ್ಟ್ ಮಾಡಿ. ಎಸ್, 30th ಏಪ್ರಿಲ್ KD ನೋಡಿ ಪ್ಲೀಸ್. ಮತ್ಲಕ್ಷ್ಮಿ ನೋಡಿ. ಇಲ್ಲ, KD ಸಿನಿಮಾ. ಥ್ಯಾಂಕ್ ಯು ಕಂದ. ಥ್ಯಾಂಕ್ ಯು. ಮಾತಾಡ್ತಾ ಟೈಮ್ ಹೋಗಿದೆ ನಂಗೆ ಗೊತ್ತಾಗಿಲ್ಲ, ಅಷ್ಟು ಸಗದಾಗಿತ್ತು. ಸಿನಿಮಾ ಬಗ್ಗೆ, ಸಿನಿಮಾದ ಸಾಕಷ್ಟು ವಿಚಾರಗಳ ಬಗ್ಗೆ ನಮ್ಮ ಜೊತೆಗೆ ಪ್ರೇಮ್ ಅವರು ಇರ್ಬೋದು, ರೇಷ್ಮಾ ಇದು ಸಾಕಷ್ಟು ವಿಚಾರ ಹಂಚ್ಕೊಂಡಿದ್ದಾರೆ. ಸೊ ನೀವು ಕೂಡ ಸಿನಿಮಾನ ಥಿಯೇಟ್ರ್ ಹೋಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ರಾಜ್ ನ್ಯೂಸ್. ನಾವು ಜನಸೇವೆಗೆ ಸದಾ ಸಿದ್ಧ.